ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಪದ್ಯ 9 ಅಮ್ಮ ಎಂಬ ಪದ್ಯವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಅಮ್ಮ ಹೆಸರೇ ಹೇಳುವಂತೆ ತಾಯಿಯ ಬಗ್ಗೆ ಈ ಪದ್ಯವನ್ನು ಬರೆದಂತಹ ಕವಿ ಜಂಬಣ್ಣ ಅಮರ ಚಿಂತ. ಕೃತಿಕಾರರ ಪರಿಚಯವನ್ನು ನೋಡ್ಕೊಂಡು ಬರೋಣ. ಕವಿ ಜಂಬಣ್ಣ ಅಮರಚಿಂತ ಅವರು 1945ರಲ್ಲಿ ರಾಯಚೂರಿನಲ್ಲಿ ಜನಿಸಿದರು. ಇವರು ಪ್ರಗತಿಪರ ಚಿಂತನಶೀಲ ಬರಹಗಾರರು. ಮುಂಜಾವಿನ ಕೊರಳು ಇವರ ಮೊದಲ ಕವನ ಸಂಕಲನ. ಅದೋ ಜಗತ್ತಿನ ಆ ಕಾವ್ಯ, ಮಣ್ಣಲ್ಲಿ ಬಂದ ಅಕ್ಷರ, ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಗಜಲ್ ಮತ್ತು ರುಬಾಯಿ ಮುಂತಾದವು ಇವರ ಕವನ ಸಂಕಲನಗಳು. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿವೆ. ಅಮ್ಮ ಪದ್ಯವನ್ನು ಸುದ್ದಿಮೂಲ ದಿನಪತ್ರಿಕೆಯಿಂದ ಆಯ್ದುಕೊಳ್ಳಲಾಗಿದೆ. ಯಾವುದೋ ದಿನಪತ್ರಿಕೆ? ಸುದ್ದಿಮೂಲ ಅಂತ ಹೇಳಿ. ಮಾನವನ ಜೀವನದಲ್ಲಿ ತಾಯಿ ಕೇವಲ ಅಮ್ಮನಲ್ಲ, ಆಕೆ ದೇವತೆ. ಚಿಕ್ಕ ಮಗುವನ್ನು ಪ್ರೀತಿಯಿಂದ ಮುತ್ತು ನೀಡಿ ಉಣಿಸಿ ಜೋಗುಳ ಹಾಡಿ ತನ್ನ ಮಗು ಜಾಣನಿರಲಿ ಅಥವಾ ದಡ್ಡನಿರಲಿ ಅವನಿಗೆ ಒಳ್ಳೆಯದಾಗಲೆಂದು ಹಾರೈಸುವಳು. ಅಷ್ಟೇ ಅಲ್ಲ, ಜೀವನದ ಗುರಿಯ ಕಡೆಗೆ ಕರೆದೊಯ್ಯುವ ದಿಕ್ಸೂಚಿಯಂತೆ ಇರುವಳು. ಇಂತಹ ತಾಯಿಯನ್ನು ಬರೀ ಅಮ್ಮ ಅಲ್ಲ, ನಡೆದಾಡುವ ದೇವತೆ ಎಂದಿದ್ದಾರೆ ಕವಿಗಳು. ಏನಂತ ಕರೀತಿದ್ದಾರೆ? ನಡೆದಾಡುವ ದೇವತೆ ತಾಯಿ ಅಲ್ವಾ. ಎಲ್ಲಿದ್ರು ತಾಯಿ ಕರಳು ಮಕ್ಕಳಿಗೋಸ್ಕರ ಏನಾಗುತ್ತೆ? ಚುರುರ ಅನ್ನತ್ತೆ ಅಲ್ವಾ. ಮೊದಲು ನಾವು ಮಾತನಾಡುವಂತಹ ಪದ ಯಾವುದು? ಅಮ್ಮ ಅಲ್ವಾ. ಮೊದಲಿಗೆ ಜಾಸ್ತಿ ಅಮ್ಮ ಅಂತೀವಿ, ಕೆಲವರು ಅಪ್ಪನೂ ಅಂತಾರೆ. ಅದೇ ರೀತಿ ನೋಡೋಣ. ಅಮ್ಮನ ಬಗ್ಗೆ ಈ ಪದ್ಯವಿದೆ. ನಿನ್ನ ನುಡಿಯ ಜೈನಿನಲ್ಲಿ ಎದೆಯ ಒಲುಮೆಯ ಸಿರಿಯಲಿ ಮುದ್ದೆ ಮಾಡಿ ಅನುರಾಗದಿ ನೀಡಿ ಜೋಗುಳ ಹಾಡುವೆ ಲಾಲಿಯಲ್ಲಿ ಮನೆಯ ಮೊದಲ ಪಾಠಶಾಲೆಯಲ್ಲಿ ಗುಟುಕಿಟ್ಟು ನಭಕ್ಕೆ ಹಾರಲು ಕಲಿಸಿ ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟ ಎಂದದಿ ನೆಗೆದು ಬರುವೆ ಅರಸಿ ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ ನೀ ಬರೀ ಅಮ್ಮಳಲ್ಲ ನಡೆದಾಡುವ ದೇವತೆ. ಏನಂತ ಹೇಳ್ತೀವಿ ಈಗ? ತಾಯಿಯನ್ನು ನಾವು ನಡೆದಾಡುವ ದೇವತೆ ಅಂತ ಕರಿತೀವಿ. ನಿನ್ನ ನುಡಿಯ ಜೇನಿನಲ್ಲಿ, ಇದರ ಭಾವಾರ್ಥ ನೋಡಿ. ನೀನು ಮಾತನಾಡುವಂತಹ ನುಡಿಯಲ್ಲಿ ಜೇನಿದೆ ಅಮ್ಮ. ಎದೆಯ ಒಲುಮೆಯ ಸಿರಿಯಲ್ಲಿ ಮುದ್ದೆ ಮಾಡಿ ಅನುರಾಗದಿ ನೀಡಿ ಜೋಗುಳ ಹಾಡುವೆ ಲಾಲಿಯಲ್ಲಿ. ತಾಯಿ ಮಗುವನ್ನು ಯಾವ ರೀತಿ ಲಾಲನೆ ಪೋಷಣೆ ಮಾಡ್ತಾರೆ ನಿಮಗೆ ಗೊತ್ತಿದೆ. ಮಗುವನ್ನು ಚೂರು ಹತ್ತ ತಕ್ಷಣ ಏನು ಮಾಡ್ತೇವೆ? ತಾಯಿ ಓಡ್ ಬಂದು ಮಗುನ ಎತ್ಕೊಂಡು ಅಮ್ಮಕ್ಕಿ ಮುದ್ದು ಮಾಡಿ ತನ್ನ ಎದೆಯ ಒಲುಮೆ ಸಿರಿಯಲ್ಲಿ ಮುದ್ದು ಮಾಡಿ ಅನುರಾಗದಿಂದ ಪ್ರೇಮದಿಂದ ಏನು ಮಾಡಿ ಪ್ರೀತಿ ವಾತ್ಸಲ್ಯವನ್ನು ತೋರಿ ಜೋಗುಳ ಹಾಡಿ ತಾಯಿ ಏನು ಮಾಡ್ತಾಳೆ? ತನ್ನ ಮಗುವನ್ನು ಸಮಾಧಾನ ಮಾಡ್ತಾಳೆ. ಅಳದನ್ನು ನಿಲ್ಲಿಸು ಮಗುವೇ ಎಂದು ತಿಳಿಸ್ತಾಳೆ. ಮನೆಯ ಮೊದಲ ಪಾಠಶಾಲೆಯಲ್ಲಿ ಗುಟುಕಿಟ್ಟು ನಭಕ್ಕೆ ಹಾರಲು ಕಲಿಸಿ ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ ಊಟ ಎಂದದಿ ನೆಗೆದು ಬರುವೆ ಅರಸಿ. ಮನೆಯೇ ಮೊದಲ ಪಾಠಶಾಲೆ ಅಲ್ವಾ. ತಾಯಿಯೇ ಮೊದಲ ಗುರು ಗಾದೆ ಅಲ್ವಾ ಹೇಳ್ತೀವಿ ನಾವೀಗ. ತಾಯಿ ಏನು ಮಾಡ್ತಾಳೆ? ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುದನ್ನು ಹೇಳ್ಕೊಡ್ತಾಳೆ. ಮನೆಯೇ ಮೊದಲ ಪಾಠಶಾಲೆಯಲ್ಲಿ ಗುಟುಕಿಟ್ಟು ನಭಕ್ಕೆ ಹಾರಲು ಕಲಿಸಿ. ಆಕಾಶದ ಹತ್ರ ನಭ ಅಂದರೆ ಏನು ಹೇಳಿ? ಆಕಾಶ. ಆಕಾಶಕ್ಕೆ ಹಾರುವುದನ್ನು ಯಾರು ಕಲಿಸ್ತಾಳೆ? ತಾಯಿ ಕಲಿಸ್ತಾಳೆ. ತಪ್ಪು ನೆಪ್ಪುಗಳ ಮರೆತು ಕರುಣೆಯಲ್ಲಿ, ತಪ್ಪು ನೆಪ್ಪುಗಳನ್ನೆಲ್ಲ ಮನ್ನಿಸ್ತಾಳೆ, ಕರುಣೆಯನ್ನು ತೋರಿಸ್ತಾಳೆ. ನಮ್ಮ ತಪ್ಪು ಎಂತಹದೇ ಆಗ್ರಿ, ತಾಯಿ ಒಂದು ಹೊತ್ತು ಸಿಟ್ಟು ಮಾಡಿದರೆ ಮತ್ತೊಂದು ಹೊತ್ತು ಏನು ಮಾಡ್ತಾಳೆ? ನಮಗೆ ತಪ್ಪನ್ನು ಕ್ಷಮಿಸಿ ಊಟವನ್ನು ನೀಡ್ತಾಳೆ ಅಲ್ವಾ. ಊಟ ಎಂದದಿ ನೆಗೆದು ಬರುವೆ ಅರಸಿ. ಊಟ ಎಂದದಿ ನೆಗೆದು ಬರುವೆ ಅರಸಿ. ನೀರಿನ ಚಿಲುಮೆ, ನೀರಿನ ಬುಗ್ಗೆಯ ರೀತಿ ಪ್ರೀತಿಯನ್ನು ತೋರ್ತಾಳೆ. ಮಹಾತ್ಮನಿರಲಿ ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ ನೀ ಬರೀ ಅಮ್ಮಳಲ್ಲ ನಡೆದಾಡುವ ದೇವತೆ. ಮಹಾತ್ಮನಿರಲಿ ಮಂಕನಿರಲಿ, ಯಾವ ಕವಿ ಯಾವ ದೊಡ್ಡ ವ್ಯಕ್ತಿಯಾಗಿರಲಿ, ಜಗದೊಡೆಯನಾಗಲಿ, ರಾಜನಿರಲಿ, ಹರಸುವ ಮಾತೆ
ಎಲ್ಲರಿಗೂ ಏನು ಮಾಡ್ತಾಳೆ, ಆಶೀರ್ವಾದವನ್ನು ಮಾಡ್ತಾಳೆ. ನೀನು ಚೆನ್ನಾಗಿರಪ್ಪ, ನಿನಗೆ ಒಳ್ಳೆಯದಾಗಲಿ ಅಂತೇಳಿ ತಾಯಿ ಏನು ಮಾಡ್ತಾಳೆ, ಹರಿಸ್ತಾಳೆ. ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ, ಗುರಿಯನ್ನು ತೋರಿಸ್ತಾಳೆ. ನೀ ಬರೀ ಅಮ್ಮಳಲ್ಲ, ನಡೆದಾಡುವ ದೇವತೆ. ನೀ ಬರೀ ಅಮ್ಮ ಅಲ್ಲ, ನಡೆದಾಡುವಂತಹ ದೇವತೆ ಅಂತ ಕವಿ ಏನು ಮಾಡಿದ್ದಾರೆ, ತಾಯಿಯನ್ನು ಹೋಲಿಸಿದ್ದಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಒನ್ಸ್ ಅಗೇನ್ ಸಬ್ಸ್ಕ್ರೈಬ್ ಮೈ ಚಾನಲ್.